ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಅಂಕಣಕಾರ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ಭಾರತೀಯ ಇತಿಹಾಸದ ಬಗ್ಗೆ, ಪರಂಪರೆ ಬಗ್ಗೆ, ಧರ್ಮ ಮತಗಳ ಬಗ್ಗೆ, ನಮ್ಮ ಕನ್ನಡ ವೀರರ ಬಗ್ಗೆ ಅನೇಕ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಹರ್ಷವರ್ಧನನ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮ ಹತ್ರ ಹೇಳ್ತೀನಿ. ಸುಮಾರು 1400 ವರ್ಷಗಳ ಹಿಂದಿನ ಇತಿಹಾಸ ಇದು. ಈ ಹರ್ಷವರ್ಧನನಿಗೆ ಉತ್ತರಾಪಥೇಶ್ವರ ಅಂತ ಕೂಡ ಇತ್ತು. ನಾವೆಲ್ಲ ಕೇಳಿರ್ತೀವಿ, ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನನ ನಡುವೆ ಯುದ್ಧ ಆಯಿತು ಹಾಗೆ ಅಂತ. ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಗೆದ್ದ ಹಾಗೆ ಅಂತ. ಇಬ್ಬರದು ಕೂಡ ಅದ್ಭುತವಾದ ಒಂದು ಸೈನ್ಯ ಇತ್ತು, ಆನೆಗಳ ಅದ್ಭುತವಾದ ಒಂದು ಪಡೆ ಇತ್ತು ಹಾಗೆ ಅಂತ. ನರ್ಮದಾ ನದಿ ಉತ್ತರಕ್ಕೆ ಹರ್ಷವರ್ಧನ, ದಕ್ಷಿಣಕ್ಕೆ ನಮ್ಮ ಕನ್ನಡ ವೀರ ಇಮ್ಮಡಿ ಪುಲಿಕೇಶಿ ಹಾಗೆ ಅಂತ. ಇವರ ಹೆಸರುಗಳು ಭಾಳ ಕೇಳಿರ್ತೀವಿ, ಭಾಳ ವಿಶೇಷವಾದ್ದು. ಅನೇಕ ಸಂಗತಿಗಳನ್ನು ಕೂಡ ಮತ್ತೆ ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾತಕ್ಕೆ ಅಂತ ಹೇಳಿದ್ರೆ, ಈ ದೊಡ್ಡ ಸಮ್ರಾಟರಾದರೂ ಕೂಡ ಇವರು ವಿಶೇಷ ಕೇವಲ ರಾಜ್ಯಗಳ ವಿಸ್ತರಣೆ, ಸಾಮ್ರಾಜ್ಯ ಸ್ಥಾಪನೆ ಅಲ್ಲ. ಇವರು ಅದ್ಭುತವಾದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದರು. ಶಾಂತಿ ಇತ್ತು, ರಕ್ಷಣೆಗೆ ಬಹಳ ಒಳ್ಳೆಯ ವ್ಯವಸ್ಥೆ ಇತ್ತು. ಅಷ್ಟೇ ಅಲ್ಲ, ಸಾಹಿತ್ಯ ಸಂಸ್ಕೃತಿಗೂ ಕೂಡ ಬಹಳ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಹರ್ಷವರ್ಧನನ ವಿಶೇಷ ಅಂತ ಹೇಳಿದ್ರೆ, ಹರ್ಷವರ್ಧನನ ಆಸ್ಥಾನದಲ್ಲಿ ಬಾಣ, ಭರ್ತೃಹರಿ, ಮಯೂರ, ಮಾತಂಗ ಇವರೆಲ್ಲರೂ ಕೂಡ ಇದ್ದರು. ಬಹಳ ದೊಡ್ಡ ದೊಡ್ಡ ಕವಿಗಳು. ಬಾಣಭಟ್ಟ ಬಹಳ ದೊಡ್ಡ ಸಂಸ್ಕೃತ ಕವಿ, ನಮಗೆ ಗೊತ್ತೇ ಇದೆ. ಅವನ ಕಾದಂಬರಿ ಅನ್ನೋ ಒಂದು ಕೃತಿ ಕೂಡ ಬಹಳ ವಿಶೇಷ. ಆ ಹೆಸರಿಗೇ ಇವತ್ತು ಕಾದಂಬರಿ ಪ್ರಕಾರ ಅನ್ನೋದೇ ಒಂದು ಬಂದಿದೆ, ಆ ಕಾದಂಬರಿನ ಕೃತಿ ಕಾರಣಕ್ಕೆ. ಅದೇ ರೀತಿ ಹರ್ಷಚರಿತ ಇದೆ. ಹರ್ಷಚರಿತದಲ್ಲಿ ಕೂಡ ಬಾಣಭಟ್ಟ ಹರ್ಷನ ಬಗ್ಗೆ, ಹರ್ಷವರ್ಧನನ ಬಗ್ಗೆ ಅವನು ಬರೆದಿದ್ದಾನೆ. ಹರ್ಷ ಯಾವ ರೀತಿ ಕಷ್ಟಪಟ್ಟ ಹಾಗೆ ಅಂತ. ಒಂದು ಚಿಕ್ಕ ಒಂದು ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಸುವಂಥದ್ದು ಬಹಳ ಕಷ್ಟದ್ದು. ಆರ್ಥಿಕ ವ್ಯವಸ್ಥೆನೂ ಇರಬೇಕು, ಶೌರ್ಯ ಪರಂಪರೆಗೆ ಅನುಗುಣವಾಗಿ ಅದ್ಭುತವಾದ ಒಂದು ಸೈನ್ಯವೂ ಬೇಕು. ಅವರಣ್ಣ ರಾಜ್ಯವರ್ಧನ ಅಂತ, ಅವನು ರಾಜ ಆದ. ಅಂದರೆ ಅವರ ತಂದೆಯ ನಂತರ ಅವರಿಗೆ ಸುಮಾರು 1400 ವರ್ಷಗಳ ಹಿಂದೆ ಈ ಒಂದು ಸಾಮ್ರಾಜ್ಯವನ್ನೇನು ಸ್ಥಾಪನೆ ಮಾಡಿದ್ರು, ಅವರು ಕನ್ಯಾಕುಬ್ಜ ಅಂತ, ಈಗ ಅದರ ಹೆಸರು ಕನೋಜ್ ಅಂತ. ಆ ರಾಜ್ಯವರ್ಧನ ತನ್ನ ತಂಗಿಯ ಗಂಡನನ್ನು ಒಬ್ಬ ಕೊಂದು ಹಾಕದ ಅಂದ್ಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ವ್ಯತ್ಯಾಸ ಆಗಿ ರಾಜ್ಯವರ್ಧನ ಸತ್ತು ಹೋಗ್ತಾನೆ. ಅಣ್ಣ ತೀರೋ ಜಾಗದಲ್ಲಿ ಹರ್ಷವರ್ಧನ ಬರ್ತಾನೆ. ಅಂದರೆ ಅನಿರೀಕ್ಷಿತವಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವನು ಈ ಹರ್ಷವರ್ಧನ. ತುಂಬ ಕಷ್ಟಪಡ್ತಾನೆ, ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ, ಸೈನ್ಯ ಅದ್ಭುತವಾಗಿರುತ್ತೆ. ಭಾರತದ್ದು ಬಹಳ ದೊಡ್ಡ ವೀರ ಪರಂಪರೆ. ಪುಲಿಕೇಶಿ ಆಗ್ಬೋದು, ಹರ್ಷವರ್ಧನ ಆಗ್ಬೋದು, ಇನ್ನು ಅನೇಕ ರಾಜರು ಯಾವ ರೀತಿ ಸೈನ್ಯವನ್ನಿಟ್ಟಿದ್ದರು, ಯಾವ ರೀತಿ ವ್ಯಾಪಾರ ವ್ಯವಹಾರಗಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು, ಯಾವ ರೀತಿ ಶಿಲ್ಪಕಲೆಗೆ, ದೇವಾಲಯಗಳಿಗೆ ಮತ್ತು ಕಲೆಗೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅನ್ನೋದು ಭಾಳ ವಿಶೇಷ. ಅದು ಹರ್ಷವರ್ಧನ ದೊಡ್ಡ ಚಕ್ರವರ್ತಿ, ಸಾಮ್ರಾಜ್ಯ ವಿಸ್ತರಣೆ ಮಾಡಿದ, ಜೊತೆಯಲ್ಲಿ ಸ್ವತಃ ಬಹಳ ಒಳ್ಳೆಯ ಕವಿ, ಲೇಖಕ. ಅವನು ರತ್ನಾವಳಿ ರಚನೆ ಮಾಡಿದ, ನಾಗಾನಂದ ಅನ್ನೋ ಒಂದು ಕೃತಿ ರಚನೆ ಮಾಡಿದ. ಅದೇ ರೀತಿ ಪ್ರಿಯದರ್ಶಿಕ ಅನ್ನೋ ಕೃತಿ ಕೂಡ ಅವನು ರಚನೆ ಮಾಡಿದ. ಅಂದರೆ ಸಾಹಿತ್ಯ ಮತ್ತು ಸಾಮ್ರಾಜ್ಯ ವಿಸ್ತರಣೆ, ಆಡಳಿತ, ಯುದ್ಧ ಎಲ್ಲದರಲ್ಲೂ ಕೂಡ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದು ನಮ್ಮ ವೀರ ಪರಂಪರೆ ಹಾಗೆ ಅಂತ. ಹಾಗೆಯೇ ನಾವು ಕೂಡ ಗಮನಿಸ್ತೀವಿ, ನಾಲ್ಮಡಿ ಕೃಷ್ಣರಾಜ ಒಡೆಯರಾಗಲಿ, ಚಾಮರಾಜೇಂದ್ರ ಒಡೆಯರಾಗಲಿ, ಅವರ ತಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರಾಗಲಿ, ಜಯಚಾಮರಾಜೇಂದ್ರ ಒಡೆಯರಾಗಲಿ, ಇವರೆಲ್ಲರೂ ಕೂಡ ಅದ್ಭುತವಾದ ಆಡಳಿತ ಸೇವೆಯನ್ನು ಮಾಡಿದ್ದಲ್ಲದೆ ಅವರು ಸಾಹಿತ್ಯ ಕೃತಿಗಳನ್ನು ಕೊಟ್ಟರು ಹಾಗೆ ಅಂತ. ಜಯಚಾಮರಾಜೇಂದ್ರ ಒಡೆಯರ್ ಯಾವ ರೀತಿ ಅದ್ಭುತವಾದ ಸಂಗೀತ ಕೃತಿಗಳನ್ನು ರಚನೆ ಮಾಡಿದ್ರು ಅನ್ನೋದು ಕೂಡ ನಾವೆಲ್ಲ ತಿಳ್ಕೊಂಡೇ ಇರ್ತೀವಿ ನಾವು. ಅದೇ ರೀತಿ ಯಾಕೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಇವರು ಯಾವ ರೀತಿ ಪ್ರೋತ್ಸಾಹವನ್ನು ಕೊಟ್ಟರು ಹಾಗೆ ಅಂತ. ಹರ್ಷವರ್ಧನನ ಇನ್ನೊಂದು ಆಯಾಮ ಅಂತ ಹೇಳಿದರೆ, ಜೈನ, ಬೌದ್ಧ,
ಶಾಕ್ತ, ವೈದಿಕ ಈ ರೀತಿ ಹಿಂದೂ ಸಮಾಜದ, ಭಾರತೀಯ ಸಮಾಜದ ಎಲ್ಲ ಶಾಖೆಗಳಿಗೂ ಕೂಡ ಪ್ರೋತ್ಸಾಹ ಕೊಟ್ಟರು. ಅವೆಲ್ಲದೂ ಕೂಡ ರಿಲಿಜನ್ಗಳಲ್ಲ, ಅದೆಲ್ಲದೂ ಕೂಡ ಹಿಂದೂ ಧರ್ಮದ ಭಾಗಗಳು. ನಮ್ಮ ರಾಜ ಪರಂಪರೆಯಲ್ಲಿ ಎಲ್ಲ ಮತಗಳನ್ನು, ಎಲ್ಲ ವಾದಗಳನ್ನು, ಎಲ್ಲ ಶಾಖೆಗಳನ್ನು ಗೌರವಿಸುವಂಥ ಒಂದು ಸಂಪ್ರದಾಯ ಪರಂಪರೆ ಇತ್ತು. ಇದು ಬಹಳ ಮುಖ್ಯ. ಇದು ಸೈದ್ಧಾಂತಿಕವಾಗಿ, ತಾತ್ವಿಕವಾಗಿ ಬೇರೆ ಬೇರೆ ಶಾಖೆಗಳ ವಿಚಾರಗಳು ಬೇರೆ ಇದ್ದರೂ ಕೂಡ ರಾಜ ಎಲ್ಲದಕ್ಕೂ ಗೌರವಿಸ್ತಾ ಇದ್ದ. ಇದೇ ನಮ್ಮ ನಿಜವಾದ ಭಾರತೀಯ ಪರಂಪರೆ ಹಾಗೆ ಅಂತ. ಶೈವ, ಸೂರ್ಯ, ಬುದ್ಧ ಈ ಎಲ್ಲ ಆರಾಧನೆಗಳಿಗೂ ಕೂಡ ಹರ್ಷವರ್ಧನ ಬೆಂಬಲ ಕೊಟ್ಟ ಹಾಗೆ ಅಂತ. ಬೌದ್ಧ ಮತದ, ಬೌದ್ಧ ಧರ್ಮದ ಸ್ತೂಪಗಳ ನಿರ್ಮಾಣಕ್ಕೆ ಕೂಡ ಈ ಹರ್ಷವರ್ಧನ ದೊಡ್ಡ ಒಂದು ಪ್ರೋತ್ಸಾಹ ಕೊಟ್ಟ. ಚೈನಾ ದೇಶದ ಯಾತ್ರಿಕರು ನಮಗೆಲ್ಲ ಗೊತ್ತೇ ಇದೆ. ಫಹಿಯಾನ್ ಅಂತ ಒಬ್ಬ, ಯುವಾನ್ ಚ್ವಾಂಗ್ ಅಂತ ಒಬ್ಬ. ಹ್ಯುಯೆನ್ ತ್ಸಾಂಗ್ ಅಂತ ಹಿಂದೆ ಹೇಳ್ತಾ ಇದ್ದರು, ಸರಿಯಾದ ಉಚ್ಚಾರಣೆ ಯುವಾನ್ ಚ್ವಾಂಗ್ ಅಂತ. ಅವನು ಸುಮಾರು 7ನೇ ಶತಮಾನದಲ್ಲಿ ಬಂದ ಹರ್ಷವರ್ಧನನ ಆಸ್ಥಾನಕ್ಕೆ ಕೂಡ ಅವನು ಭೇಟಿ ಮಾಡಿದ್ದ. ಅವನು ಇಡೀ ಭಾರತದ ಪ್ರವಾಸ ಮಾಡಿದ. ಆ ಪ್ರವಾಸದ ವಿವರಗಳು ಕೂಡ ತುಂಬ ಅದ್ಭುತವಾಗಿದೆ. ಫಹಿಯಾನ್ ಆಗಬಹುದು, ಯುವಾನ್ ಚಾಂಗ್ ಆಗಬಹುದು, ಅವರು ಮತ್ತೆ ಚೈನಾಗೆ ಹಿಂತಿರುಗಿ ಅನೇಕ ನಮ್ಮ ಭಾರತೀಯ ಭಾಷೆಗಳ ಗ್ರಂಥಗಳನ್ನು, ಸಂಸ್ಕೃತ ಗ್ರಂಥಗಳನ್ನು ಅವರ ಭಾಷೆಗಳಿಗೆ ಅನುವಾದ ಮಾಡಿದ್ರು. ಆ ಎಲ್ಲದೂ ಕೂಡ ಈಗಲೂ ಕೂಡ ಸಿಕ್ಕೋ ಥರ ಇದೆ. ನಮ್ಮ ದುರಾದೃಷ್ಟಕ್ಕೆ ನಮ್ಮ ದೇಶಕ್ಕೆ ಶತ್ರುಗಳ, ಆಕ್ರಮಣಕಾರಿಗಳ ಮಾರಕ ದಾಳಿಯಾಗಿ ನಮ್ಮಲ್ಲಿ ಗ್ರಂಥಾಲಯಗಳು, ಕಲೆಯೆಲ್ಲ ನಾಶ ಆಯಿತು. ಸುಮಾರು 40,000 to 50,000 ದೇವಾಲಯಗಳ ಅತ್ಯದ್ಭುತವಾದ ಶಿಲ್ಪಕಲೆ ನಾಶ ಆಯಿತು. ಅದೇ ರೀತಿ ಸಾಹಿತ್ಯ ಕೃತಿಗಳು ನಾಶ ಆಯಿತು. ದಾಖಲೆಗಳು ಕೂಡ ನಾಶ ಆಯಿತು. ನಳಂದ ಒಂದು ಕಡೆನೇ 90 ಲಕ್ಷ ಗ್ರಂಥಗಳನ್ನು ಜಿಹಾದಿಗಳು ಸುಟ್ಟು ಹಾಕಿದ್ರು. ಹಾಗೆ ಆ ರೀತಿ ಆಗಿರುವಂತಹ ಗ್ರಂಥನಾಶ, ದಾಖಲೆಗಳ ನಾಶ, ಸಾಹಿತ್ಯ ನಾಶ ಬಹಳ ದೊಡ್ಡದು. ಇದರ ಮಧ್ಯೆ ಕೂಡ ಕೆಲವು ಇದೇನಂಥದ್ದು ಆಶ್ಚರ್ಯಪಡುವಂಥದ್ದು. ಈ ಯುವಾನ್ ಚ್ವಾಂಗ್ ವರದಿಗಳಲ್ಲಿ ಹರ್ಷವರ್ಧನನ ಕೆಲವು ವಿವರಗಳು ಗೊತ್ತಾಗುತ್ತೆ. ಇದು ಬಹಳ ವಿಶೇಷವಾದ್ದು. ಮತ್ತು ಹರ್ಷವರ್ಧನ ಯಾವ ರೀತಿ ಆಡಳಿತವನ್ನು ನಡೆಸ್ದ, ಯಾವ ರೀತಿ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ, ಇವೆಲ್ಲದನ್ನು ಕೂಡ ನಾವು ಸ್ಮರಿಸಬೇಕಾಗತ್ತೆ. ಒಬ್ಬ ಲೇಖಕ ಆಗಿ, ಒಬ್ಬ ಕವಿಯಾಗಿ ಅವನಿಗೆ ಯಾವ ರೀತಿ ಉತ್ಕೃಷ್ಟವಾದ ಕೃತಿಗಳನ್ನು ಕೊಟ್ಟ ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬಹುದು. ಸಾಹಿತ್ಯಕ್ಕೆ, ಸಾಮ್ರಾಜ್ಯಕ್ಕೆ ಎರಡಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಟ ಈ ಉತ್ತರಾಪಥೇಶ್ವರ ಹರ್ಷವರ್ಧನ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.